ಎಲ್ಲವೂ ಇರುತ್ತೆ. ಇದನ್ನ ನಾವು ನಮ್ಮ ಟೀಕೆ ಮಾಡೋದ್ರಲ್ಲೇ ಇದನ್ನ ಮಾಡ್ಕೊಂಡು ಹೋಗೋದಲ್ಲ. ಇನ್ನೊಂದು ಕೊನೆಯದಾಗಿ ವಿದ್ಯಾ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಸೂಕ್ತ ಅಂದ್ರೆ ಒಪ್ಕೊಳ್ಳಿ. ಇವತ್ತೇನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ 5 ಜನ ಮಕ್ಕಳಿದ್ದಾರೆ ಒಂದೊಂದು ಸ್ಕೂಲಲ್ಲಿ, ಅಷ್ಟೇ ಇರೋದು. 2 ಜನ ಮೇಷ್ಟ್ರಿದ್ದಾರೆ. ಆದ್ರೆ ತಡ್ರಿ ಇವ್ರೆ ಯಾಕ್ರಿ ಭಾಷಣ ಹಿಡಿಯತ್ತಲ್ವಾ? ಕುತ್ಕೊಳ್ರಿ ಕರೆಕ್ಟ್. ಈಗ ನಿನ್ಗೆ ಇಡ್ಸಕ್ಕಲ್ಲ, ಸುಮ್ಕುರು. ಇಲ್ಲ ನಿನ್ಗೆ ಇಡ್ಸಕ್ಕಲ್ಲ. ಇಲ್ಲ. ಆಮೇಲೆ ಇದರಲ್ಲಿ ಈಗೊಂದು ಸುಧಾರಣೆ ಆಗ್ಬೇಕು. ನನ್ನ ಮಂತ್ರಿ ಮಂಡಲದ ಸದಸ್ಯರಿಗೂ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ. ಏನಂದ್ರೆ 6 ಜನ ಒಂದೊಂದು ಸ್ಕೂಲಲ್ಲಿ ಮಕ್ಕಳಿದ್ದಾವೆ. ಎಲ್ಲ ಖಾಸಗಿ ಸಂಸ್ಥೆಯವರ ಪಾಲಾಗ್ತಾ ಇದೆ. ಖಾಸಗಿ ವಿದ್ಯಾಸಂಸ್ಥೆಗಳು ಅದರ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಬೆಳಿಗ್ಗೆ ಎದ್ದು ನಮ್ಮ ಸ್ವಂತ ಊರಲ್ಲಿ 35 ಕಿಲೋಮೀಟರ್ ಆಗುತ್ತೆ ಅರಸೀಕೆರೆಗೆ. 10 ರಿಂದ 15 ವ್ಯಾನ್ ನಿಂತಿರ್ತಾರೆ. ಒಂದೊಂದು ಕಾನ್ವೆಂಟ್ನ ಒಂದೊಂದು ವ್ಯಾನ್ ಕಳಿಸ್ತಾರೆ. ಕುರಿ ತುಂಬ್ತಾರೆ ಆ ಹುಡುಗರನ್ನ. LKG UKG ಮಕ್ಕಳನ್ನು ಸಹಿತ ಸೇರಿಸಿ ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಆಮೇಲೆ ಆ ದುಡ್ಡು ಹೇಳತ್ತೀರ್ತು ಕೊಡ್ತಾರೆ. ಯಾತ್ಗೆ ಓದಿಸ್ತಾ ಇದ್ದಾರೆ. ಕಾನ್ವೆಂಟಲ್ಲಿ ಓದಿಸಿರೋ ನಮ್ಮ ಮಕ್ಕಳೇನೋ ಏನೋ ಆಗ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಿದೆ. ಆದ್ರಿಂದ ನಮ್ಮ ಸರ್ಕಾರ, ನಾನು ಹಿಂದೊಂದು ಸಲಹೆ ಕೊಟ್ಟಿದ್ದೆ, ಇದನ್ನು ತಪ್ಪಿಸ್ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋದು ಒಂದು ಅವರ ಮನವರಿಕೆ ಆಗಿದೆ, ಎಲ್ಲರ ಆಸಕ್ತಿ ಆಗಿದೆ. ಆ ಇಂಗ್ಲಿಷ್ ಮೀಡಿಯಂನಲ್ಲಿ ಅವರು ಇದನ್ನ ಮಾಡಬೇಕಾದ್ರೆ ಅವ್ರು ಯಾಕೆ ಹಂಗಂತಾರೆ? ಇವತ್ತು ಇಂಗ್ಲಿಷ್ ಕಲ್ತು ಯಾವ್ದಾದ್ರು ಒಂದು ಕಂಪ್ಯೂಟರ್ ಸೈನ್ಸ್ ಇದೋ ಮಾಡ್ಬಿಟ್ರೆ ಯಾರು ಬೇಕಾದ್ರೂ ಬೆಂಗಳೂರಲ್ಲಿ ಕೆಲಸ ಕೊಡ್ತಾರೆ. ಆದ್ರಿಂದ